ನಮಸ್ಕಾರ ಸ್ನೇಹಿತರೆ. ಹಿಂದಿನ ಭಾಗದಲ್ಲಿ ನಾವು ಕುರುಕ್ಷೇತ್ರದ ಯುದ್ಧ ಆರಂಭವಾಗುವ ಕ್ಷಣವನ್ನು ನೋಡಿದ್ದೇವೆ. ಎರಡು ಮಹಾಸೇನೆಗಳು ಎದುರು ಎದುರು ನಿಂತಿದ್ದವು. ಯುದ್ಧ ಶುರುವಾಗಲು ಒಂದೇ ಕ್ಷಣ ಬಾಕಿ ಇತ್ತು. ಆ ಸಮಯದಲ್ಲಿ ಅರ್ಜುನನು ಕೃಷ್ಣನಿಗೆ ಒಂದು ಮಾತು ಹೇಳಿದ, ನನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು. ಅಲ್ಲಿಂದಲೇ ಆರಂಭವಾಗುತ್ತದೆ ಅರ್ಜುನನ ಜೀವನದ ಒಂದು ಅತ್ಯಂತ ಮಹತ್ವದ ಕ್ಷಣ. ಇದು ಅರ್ಜುನ ವಿಷಾದದ ಕತೆ. ಕೃಷ್ಣನು ರಥವನ್ನು ನಿಧಾನವಾಗಿ ಮುಂದೆ ಕರೆದನು. ಅದು ಹೋಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಂತಿತು. ಒಂದು ಕಡೆ ಕೌರವರ ಸೇನೆ, ಮತ್ತೊಂದು ಕಡೆ ಪಾಂಡವರ ಸೇನೆ. ಅರ್ಜುನನು ಮುಂದೆ ನೋಡಿದನು, ಆದರೆ ಅವನಿಗೆ ಶತ್ರುಗಳು ಮಾತ್ರ ಕಾಣಿಸಲಿಲ್ಲ. ಅವನ ಕಣ್ಣ ಮುಂದೆ ಕಂಡದ್ದು ತನ್ನ ತಾತ ಭೀಷ್ಮ, ತನ್ನ ಗುರು ದ್ರೋಣ, ತನ್ನ ಸಂಬಂಧಿಗಳು ಮತ್ತು ಸ್ನೇಹಿತರು. ಆ ದೃಶ್ಯ ನೋಡಿ ಅವನ ಮನಸ್ಸು ನಡುಗಿತು. ಅವನ ಕೈಗಳು ದುರ್ಬಲವಾದವು. ಬಾಣ ಹಿಡಿದ ಕೈ ನಡುಗಿತು. ಅವನ ಹೃದಯದಲ್ಲಿ ದುಃಖ ತುಂಬಿತು. ಅವನು ನಿಧಾನವಾಗಿ ಕೃಷ್ಣನಿಗೆ ಹೇಳಿದ, ಕೃಷ್ಣ, ಇವರು ನನ್ನವರು, ಇವರನ್ನು ನಾನು ಹೇಗೆ ಕೊಲ್ಲಲಿ? ಅವನು ಮುಂದುವರಿಸುತ್ತಾ ಹೇಳಿದ, ನಾವು ರಾಜ್ಯಕ್ಕಾಗಿ ನಮ್ಮವರ ರಕ್ತ ಸುರಿಸಬೇಕಾ? ಅವರಿಲ್ಲದ ರಾಜ್ಯ ನನಗೆ ಬೇಡ ಎಂದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನ ಧ್ವನಿ ಕಂಪಿಸುತ್ತಿತ್ತು. ನನ್ನ ತಾತ, ನನ್ನ ಗುರು ಇವರನ್ನು ಕೊಂದು ಗೆದ್ದರೆ ಅದರಲ್ಲಿ ನನಗೆ ಸಂತೋಷ ಇಲ್ಲ ಎಂದನು. ಅವನು ತನ್ನ ಗಾಂಡೀವ ಧನಸ್ಸನ್ನು ನಿಧಾನವಾಗಿ ಕೆಳಗೆ ಇಟ್ಟನು. ಅವನು ರಥದೊಳಗೆ ಕುಳಿತನು. ಅವನ ಮನಸ್ಸು ಸಂಪೂರ್ಣ ಗೊಂದಲದಲ್ಲಿತ್ತು. ಅವನು ಹೇಳಿದ, ನನ್ನ ಮನಸ್ಸು ಸ್ಥಿರವಾಗಿಲ್ಲ, ನನ್ನ ದೇಹ ದುರ್ಬಲವಾಗಿದೆ, ನಾನು ಯುದ್ಧ ಮಾಡಲಾರೆ ಎಂದನು. ಆ ಕ್ಷಣದಲ್ಲಿ ಮಹಾನ್ ಯೋಧ ಅರ್ಜುನ ಯುದ್ಧದ ಮೈದಾನದಲ್ಲೇ ಕುಳಿತಿದ್ದನು. ಅವನ ಹೃದಯ ದುಃಖದಿಂದ ತುಂಬಿತ್ತು. ಇದು ಕೇವಲ ಯುದ್ಧ ಅಲ್ಲ, ಇದು ಒಬ್ಬ ಯೋಧನ ಒಳಗಿನ ಹೋರಾಟ. ಆ ಸಮಯದಲ್ಲಿ ಕೃಷ್ಣನು ಅರ್ಜುನನ ಕಡೆ ನೋಡಿದನು. ಅವನ ಮುಖದಲ್ಲಿ ಶಾಂತಿ ಇತ್ತು. ಅವನು ನಿಧಾನವಾಗಿ ಮಾತನಾಡಲು ಆರಂಭಿಸಿದನು. ನೀನು ದುಃಖ ಪಡುತ್ತಿರುವುದು ಅಜ್ಞಾನದಿಂದ ಎಂದನು. ಅಲ್ಲಿಂದಲೇ ಆರಂಭವಾಗುತ್ತದೆ ಜೀವನದ ಮಹಾನ್ ಉಪದೇಶ, ಭಗವದ್ಗೀತೆ. ಸ್ನೇಹಿತರೆ, ಅರ್ಜುನನಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ಗೊಂದಲಕ್ಕೆ ಒಳಗಾಗುತ್ತೇವೆ. ಆ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ತುಂಬ ಮುಖ್ಯ. ಮುಂದಿನ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಆ ಮಹಾನ್ ಉಪದೇಶವನ್ನು ನೋಡೋಣ. ಶ್ರೀಕೃಷ್ಣನ ಉಪದೇಶಗಳು ನಿಮ್ಮ ಜೀವನಕ್ಕೂ ಬೆಳಕು ತರಲಿ. ನಾನು ಬಳಸುತ್ತಿರುವ ಭಗವದ್ಗೀತೆಯ ಪುಸ್ತಕದ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಅದನ್ನು ನೋಡಿ ನಿಮ್ಮ ಜೀವನಕ್ಕೆ ಸೇರಿಸಿಕೊಳ್ಳಿ. ಇಷ್ಟವಾದರೆ ಖರೀದಿಸಿ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ರೀಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.